ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಾಟಿ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಕೋಳಿನ ಸಾಯಿಸಿ ಇಟ್ಕೊಂಡಿದ್ದಾರೆ. ಮತ್ತು ಕುದಿಯೋ ನೀರಿಗೆ ಕೋಳಿನ ಅದ್ದುತ್ತಾ ಇದ್ದಾರೆ. ನೋಡಿ, ಕ್ಲೀನಾಗಿ ಅದ್ದಬೇಕು, ಕುದೀತಾ ಇರಬೇಕು ನೀರು. ಆ ನೀರಿಗೆ ಕೋಳಿನ ಅದ್ದಿ ಈ ಥರ ತಿರುಗಿಸ್ತಾ ಇದ್ದಾರೆ. ಪುಕ್ಕ ಎಲ್ಲ ಚೆನ್ನಾಗಿ ಬರುತ್ತೆ ಕುದಿಯೋ ನೀರಿಗೆ ಅದ್ದಿದ್ರೆ. ನೋಡಿ ಯಾವ ಥರ ಪುಕ್ಕ ತೆಗಿತಾ ಇದ್ದಾರೆ ಅಂತ. ಬೇಗ ಬಂದುಬಿಡುತ್ತೆ ಕುದಿಯೋ ನೀರಿಗೆ ಅದ್ದಿದ್ರೆ. ನೋಡಿ, ಕ್ಲೀನಾಗಿದೆ ಕೋಳಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಗ್ಯಾಸ್ ಹಚ್ಕೊಂಡು ಗ್ಯಾಸಲ್ಲಿ ಬರ್ನ್ ಮಾಡಬೇಕು. ನೋಡಿ, ಬರ್ನ್ ಮಾಡ್ತಾಯಿದ್ದಾರೆ. ಚಿಕ್ಕ ಚಿಕ್ಕ ಕೂದಲೆಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಬರ್ನ್ ಮಾಡ್ಕೋಬೇಕು ಅನ್ಸತಿ. ಮತ್ತು ನೋಡಿ, ಕ್ಲೀನಾಗಿ ತೊಳ್ಕೊಳ್ತಾ ಇದ್ದಾರೆ. ಮತ್ತು ನೋಡಿ, ಕಟ್ ಮಾಡ್ತಾಯಿದ್ದಾರೆ. ಪೂರ್ತಿ ಕ್ಲೀನಾಗಿ ತೊಳ್ಕೊಂಡು ಕೋಳಿನ ಕಟ್ ಮಾಡ್ತಾಯಿದ್ದಾರೆ. ಒಳಗಡೆ ಎಲ್ಲ ಇರೋ ವೇಸ್ಟೇಜ್ ಎಲ್ಲ ತೆಗೆದು ಕಟ್ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಚಿಕನ್ನ ಸಣ್ಣ ಸಣ್ಣದಾಗಿ. ಮತ್ತು ಖಾರಕ್ಕೆ ಏನೇನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ಹೇಳ್ತೀನಿ. ಚಿಕನ್ ಮಸಾಲ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ದೊಡ್ಡದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು 7ರಿಂದ 8 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಕಾಯಿ ಕೊಬ್ಬರಿ ಹಾಕಿದ್ದೀನಿ ನಾನು. ನೀವು ಕಾಯಿ ಇದ್ದರೆ ಹಾಕೋಬೋದು. ನಾನು ಕೊಬ್ಬರಿ ಹಾಕಿದ್ದೀನಿ. ಮತ್ತು 2 ಚಕ್ಕೆ ಹಾಕಿದ್ದೀನಿ, 2 ಪೀಸು. ಮತ್ತು ಒಂದು 5-6 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನು ಕೊತ್ತಂಬರಿ ಬೀಜ ಹಾಕಿದ್ದೀನಿ, ಹುರಿದು ಇಟ್ಕೊಂಡಿರೋದು. ಆಮೇಲೆ ಶುಂಠಿ ಹಾಕಿದ್ದೀನಿ 1 ಇಂಚು. ಮತ್ತು 2.5 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3/4 ಸ್ಪೂನು ಅರಿಶಿನ ಪುಡಿ. ಮತ್ತು 1 ಸ್ಪೂನಷ್ಟು ಗಸಗಸೆ. ಚಿಕನ್ ಸಾಂಬಾರಿಗೆಲ್ಲ ಟೇಸ್ಟ್ ಅಲ್ವಾ, ಹಾಗಾಗಿ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ. ಮತ್ತು ಇವಾಗ ಒಂದು ಕುಕ್ಕರಲ್ಲಿ ಇಟ್ಕೊಂಡು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡು ತಿರ್ಗಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಟೊಮೆಟೊ ಖಾರಕ್ಕೆ ನಾನು ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ನಾನಿವಾಗ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಹಾಕ್ಕೊಂಡಿದ್ದೀನಿ ಚಿಕನ್ನ. ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು. ಈ ಥರ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ, ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ನಾನು. ಮತ್ತು ನಾನು ಇದಕ್ಕೆ ಖಾರ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಚಿಕನ್ನ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಖಾರ ಹಾಕ್ತಾರೆ. ನಾನು ಇದ್ರ ಜೊತೆನೇ ಖಾರ ಹಾಕ್ತಾಯಿದ್ದೀನಿ ಒಟ್ಟಿಗೆ. ನಮಗೆ ಎಷ್ಟು ಸಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಸಾಂಬಾರು ಬೇಕಿರುತ್ತೋ ಅಷ್ಟು ನೀರು ಹಾಕ್ಕೊಂಡು ತಿರ್ಗಿಸ್ಕೊಳ್ಳಿ. ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿರ್ಗಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 3ರಿಂದ 4 ವಿಷಲ್ ಬರಬೇಕು. ಬಂದಿದೆ ನೋಡಿ, ಇಷ್ಟು ಚೆನ್ನಾಗಾಗಿದೆ ಚಿಕನ್ ನಾಟಿ ಕೋಳಿ ಸಾರು. ಸೂಪರಾಗಿ ಬಂದಿದೆ ನೋಡಿ. ಯಾರಿಗೆ ಬೇಕಾದರೂ ಸರ್ವ್ ಮಾಡ್ಬೋದು. ರೊಟ್ಟಿಗೆ ಮತ್ತು ಮುದ್ದೆಗೆ, ಕಡುಬು, ಇಡ್ಲಿಗೆಲ್ಲ ತುಂಬ ಟೇಸ್ಟು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.